ಹೌದಾ ಇದನ್ನ ನಿಮ್ಮ ಮನೆ ಅಡ್ಡಿಲ್ಲ ಚೆನ್ನಾಗೈತಿ ಒಂಥರ ಎಲ್ಲ ಕಲರ್ದಾಗ ಏನೇನೋ ಮಾಡಿಬಿಟ್ಟು ಹಾಂ ಪೋಸ್ಟ್ ಗಿಸ್ಟ್ ಹಚ್ಚಿ ಭಾರಿ ಚಂದ ಐತೆ ನನಗೆ ಭಾಳ ಇಷ್ಟ ಆಯ್ತು ನೋಡಿ ಮನೆ ಸಿಂಪಲ್ಲಾಗಿ ಹಳ್ಳಿ ಮನೆ ಅಂದ್ರೆ ಹಿಂಗೆ ಅಲ್ಲ ಹಾಂ ನಮ್ಮ ಮನೆಯೂ ಅದಾವೆ ಅಲ್ಲೊಂದು ಇಲ್ಲೊಬ್ರು ರೂಮು ಅಲ್ಲೊಬ್ರು ರೂಮ್ನೇ ಹೊಕ್ಕೊಳ್ಳೋದು ಅಲ್ಲಿ ಅವ್ರವ್ರ ಪರ್ತಕ್ಕೆ ಅವ್ರು ಕುಂದ್ರೋದು ನಾವು ಪರ್ತಕ್ಕೆ ನಾವು ಕುಂದ್ರೋದು ಮೊಬೈಲ್ ಹಿಡ್ಕೊಂಡು ಇಲ್ಲಾದ್ರೂ ನೋಡು ನೀವು ನಿಂದೊಂದು ರೂಮ್ ಐತಿ ಇದೊಂದು ಅಡುಗೆ ಮನೆ ಇದೊಂದು ಪಡ್ಸಾಲೆ ಆರಾಮ್ ಎಲ್ಲರೂ ಕುತ್ಕೊಂಡು ಮಾತಾಡ್ತೀರಲ್ಲ ಭಾಳ ಖುಷಿ ಆಗತ್ತೆ ನೋಡಿ ಹಿಂಗೆ ಇರ್ಬೇಕಿದ್ರೆ ಮನೆ ಅಂದ್ರೆ ಗೋಪಿಯವರೇ ಇದನ್ನ ಇಷ್ಟಪಡ್ತೀರಾ ಮನೇನ? ಅಪ್ಪ ನನಗಂತೂ ಒಂದು ಚೂರು ಇಷ್ಟ ಇಲ್ಲ. ನಮ್ದು ಇನ್ನೊಂದು ಐತಿ ಮನೆ, ದೊಡ್ಡ ಮನೆ, ಅದು ಬಿದ್ದೈತಿ. ಅದು ಬಿದ್ದಿದ್ದಕ್ಕೆ ಇಲ್ಲಿ ಬಂದು ಹಳೆ ಮನೆಗೆ ಅದೇವು ನಾವು ಅಷ್ಟೇ. ನಮ್ದು ಭಾಳ ದೊಡ್ಡ ಮನೆ ಐತಿ, ಎಲ್ಲರಿಗೂ ಒಂದೊಂದು ರೂಮ್ ಸಪ್ರೇಟ್ ಅದಾವು. ಆದರೆ ಏನು ಮಾಡ್ಬೇಕು, ಈಗ ಬಿದ್ದೈತಲ್ಲ ಇಲ್ಲಿ ಅನಿವಾರ್ಯ ಇರಬೇಕಾತ, ಹಂಗಾಗಿ ಬಂದೆ ಇಲ್ಲದೆ. ನಿಮ್ಗೆ ಇಂಥ ಮನೆ ಇಷ್ಟ ಆಗುತ್ತೆ? ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಮನೆ ಅಂತ ಹೆಂಗಿರ್ಬೇಕು, ಪಾಶಾಗಿ ಎಷ್ಟು ಎಲ್ಲ ನೀರು ಶವರ್ ಎಲ್ಲ ಇರಬೇಕು, ಬಾತ್ರೂಮ್ ಒಳಗೆ ಅಷ್ಟು ನೀಟಾಗಿರಬೇಕು, ಮೆತ್ತಂದು ಹಾಸಿಗಿರಬೇಕು, ಡಬಲ್ ಕಾಟ್ ಇರಬೇಕು. ಯಪ್ಪ ಆ ಥರ ಇದ್ರೆ ನನಗಿಷ್ಟ. ಇಂಥದ್ದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೆ ಇಲ್ಲಿ ಅದ್ರ ಸಂಬಂಧ ಇದೆಲ್ಲ ಈಗ ಇಲ್ಲಿ ಇದನ್ನು ತೊಗೊಂಬಂದು ಹಾಕಿ ನಾನು ಕರ್ಲಾನ್ ಬೆಡ್ ತಂದು ಹಾಕಿ ನನ್ನ ಸಂಬಂಧ ಅಂತ ನನಗೆಲ್ಲ ಇಷ್ಟ ಆಗಲ್ಲ ಗೋಪಿ. ನನಗೆ ಹೈ ಲೆವೆಲ್ ಥರ ಇರಬೇಕಂತ ಆಸೆ ಗೊತ್ತಾನೆ. ಇವಳೇನಪ್ಪ ಹಾಂ ಇಂಥ ಮನೆಯಾಗಿದ್ರು ಎಂತೆಂಥ ಯೋಚನೆ ಮಾಡ್ತಾಳೆ. ಅಂದಲೇ ಇಂಥ ಅರ್ಬಿ ಹಾಕೊಂಡು ಅಡ್ಡಾಡ್ತಾಳೆ. ಇರಲಿಲ್ಲ ನನಗೇನ ಬೇಕಾಗೈತಿ, ಒಟ್ಟಿಗಿನ ಪಟಾಯಿಸ್ಬೇಕು, ನೋಡೋಣಂತ ಏನೇನಾಗುತ್ತೆ ಮುಂದೆ. ಆದರೆ ಈಗ ಮಾತ್ರ ನಾನು ತುಂಬ ಒಳ್ಳೆ ಮನುಷ್ಯ ಅಂತಲೇ ಇರಬೇಕು ಈಗಿನ ಕಣ್ಣಿಗೆ. ದೊಡ್ಡ ಶ್ರೀಮಂತರ ತನೇ ಇರಬೇಕು. ಶ್ರೀಮಂತ ಅಂದ್ರೆ ಮಿಡ್ಲ್ ಫ್ಯಾಮಿಲಿ ಇರೋದೇವು, ನಾವೇನು ಪಡೋರಿಲ್ಲ. ಆದರೆ ಇವಳು ಬಯಸುವಷ್ಟು ಶ್ರೀಮಂತರು ನಾನಲ್ಲ. ನೋಡ ಏನೇನಾಗೈತಿ, ಆಕೆ ಏನೋ ಲಗ್ನ ಹೇಳ, ಆಕಿಂದೇನೋ ಡಿವರ್ಸ್ ಇಲ್ಲ, ಏನೂ ಇಲ್ಲ. ಸಡನ್ಲಿ ನಾನು ಅಲ್ಲಿಗೆ ಹೋಗ್ಬಾರ್ದು. ಅದಕ್ಕೆ ನಾನು ಫ್ರೆಂಡ್ ಅಂತ ಮೇಂಟೈನ್ ಮಾಡತ್ತೀನಿ. ಮುಂದೆ ಏನಾಗುತ್ತೆ ನೋಡೋಣ ಬರ್ರಿ. ಹಾಂ ಏನು ಗೋಪಿಯರು ಏನೋ ಯೋಚನೆ ಮಾಡಕತ್ತಿರಲ್ಲ ಆ ಕಡೆ ಹೇಳಿ. ಏನೋ ಒಂದು ಮನೆ ಹಿಡಿಬೇಕು ಇಲ್ಲೇ ಒಂದು ಹಳ್ಳ್ಯಾಗ ಅಂತ ಹೇಳಿ ಯೋಚನೆ ಮಾಡತ್ತೀರ? ಹಾಂ ಹಾಗೇನಿಲ್ಲ ಇಲ್ಲ. ಮತ್ತು ನನಗೂ ಅನ್ಸುತ್ತೆ ಇಂಥದ್ದೊಂದು ಮನೆ ಇರ್ಬೇಕಪ್ಪ ಹಳ್ಳಿ ಒಳಗಂತ. ಸಿಟಿ ಒಳಗೆ ಬ್ಯಾಸ್ರ ಅದು, ಏನು ಬರೀ ಆಫೀಸು ಮನೆ ಏನು ಒಂದು ಸ್ವಲ್ಪ ಇದ್ರ ಬರೀ ಪೊಲ್ಯೂಷನ್ನು, ಗಾಳಿ ಧೂಳು. ಯಪ್ಪ ಇಲ್ಲಿದ್ರಲ್ಲ ಇದು ಭಾರಿ ಬೆಸ್ಟ್ ನೋಡು, ಎಷ್ಟು ಚಂದ ಐತೆ ನೋಡು ಹಳ್ಳಿ. ನನಗೆ ಭಾಳ ಇಷ್ಟ ಆಯಿತು. ಹಿಡಿನ್ ಬಿಡ, ಏನು ಕಡಿಮೆ ಆಗೈತೆ ನಮಗರ. ಒಂದು ಮನೆ ಯಾಕೆ ಹೊಲನ ಹಿಡಿದ್ಬಿಡ್ತೀನಿ ಒಂದು ಇಲ್ಲಿ. ಆಯ್ತು ಬಿಡ್ರಿ, ನೀವೇನು ಹಿಡಿತೀರಿ, ನಾವೇ ನೋಡ್ರಿ ಏನು ಮಾಡ್ಬೇಕು. ಹೌದಿಲ್ಲ, ಇಂಥ ಮನೆ ಈ ಥರ ಇರೋದು. ಮನೆ ಚಂದದ ಮನೆ ಬಿದ್ದು ಹೋಗೈತಿ, ಇಂಥ ಮನೆ ಬಂದಿದ್ದೇವೆ, ನಮಗೆ ಏನು ಹಿಡಿಯೋಕ್ಕಾಗಿಲ್ಲ. ಈಗ ನಾವು ದುಡಿಬೇಕು, ನಾನು ಮಾಡಬೇಕು. ನಮ್ಮ ಅಂಟಿ ಮಲ್ಕೊಂಡ ಎಬ್ಬಿಸ್ತೀನಿ, ಬಜ್ಜಿ ಮಾಡ್ಕೊಡ್ಲಾ ಇಲ್ಲ ಏನು ಮಾಡಿ ಹೇಳ್ರಿ, ನಿಮ್ಗೆ ಏನು ಇಷ್ಟ? ಚುರ್ಮರಿ ಸುಸ್ಲಾ ಕೊಡ್ಲಾ ಇಲ್ಲ ಚೂಡ ಮಾಡ್ಕೊಡ್ಲಾ, ಏನು ಹೇಳ್ರಿ? ಬಜ್ಜಿ ಅಂದ್ರೆ ಭಾಳ ಇಷ್ಟ. ಹೇಳ್ರಿ ನಿಮ್ಮ ಅಂಟಿಯಲ್ಲಿ ಬಜ್ಜಿ ಮಾಡಂತಂದು ಅಲ್ಲಿ ತನಕ ಮಾತಾಡ್ಕೊತ ಕುಂದ್ರನಂತ. ಅಯ್ಯೋ ನಮ್ಮ ಅಂಟಿಗೆ ಹೇಳಿ ನಾನು ಆಗ ಫೋನ್ ಮಾಡಿ, ನಮ್ಮ ಫ್ರೆಂಡ್ ಗೋಪಿ ಬರಾಕತ್ತಾರ, ನಮ್ಮ ಸರು ಒಂದು ಬಜ್ಜಿ ಮಾಡಂತ ಹೇಳಿನಿ, ಮಾಡಿಟ್ಟಿರ್ತಾಳೆ, ತೊಗೊಂಬರ್ತೀನಿ ನಿಂದ್ರಿ. ಯಾರಪ್ಪ ನೀನು? ನಾನು ಗೋಪಿ ಅಂತ ಹೇಳ್ರಿ, ರಾಧನ್ ಫ್ರೆಂಡು. ಹೇಳಿರ್ಬೇಕಲ್ಲ ನಿಮಗೆ, ಫೋನೇ ಹೇಳಿಲ್ಲ ಅಂತ ಹೇಳಿಲ್ಲ. ಅವ್ರ ಆಫೀಸ್ ಇಲ್ಲ, ಅವ್ರ ಆಫೀಸ್ ಮಗ್ಗಲ್ಕ ನಮ್ದು ಆಫೀಸ್ ಐತ್ರಿ, ಹಾಗಾಗಿ ಇಬ್ರು ಫ್ರೆಂಡ್ ಆಗೇವಿ. ಹೌದನ? ಲಗ್ನ ಆಗೈತನಪ್ಪ ನಿಂದು? ಇನ್ನೂ ಇಲ್ರಿ, ನೋಡಕತ್ತಾರ ಹೆಣ್ಣು. ಈಗಿನ ಕಾಲದ ನೋಡಿರಲ್ಲ, ಹೆಣ್ಣು ಸಿಗಾಕತ್ತಿಲ್ಲ ಎಲ್ಲಿ. ನೋಡೋಣ ಚಲೋ ಹುಡುಗಿ ರಾಧನ್ಗೈತೆ ಒಳ್ಳೆ ಹುಡುಗಿ ಸಿಕ್ತಂದ್ರೆ ಮಾಡ್ಕೋಬೇಕಂತ ಮಾಡೀನಿ. ಸಿಗ್ಬೇಕಲ್ರಿ ಜಲ್ದಿ. ಎಷ್ಟು ನಾವು ಶ್ರೀಮಂತ ಅದೇ ಅಂದ್ರೂ ಹೆಣ್ಣು ಸಿಗೋದು ಭಾಳ ಕಷ್ಟ ಐತಿ. ನಮಗೆ ಸೆಟ್ ಆಗಿದ್ದು ಅವ್ರಿಗೆ ಸೆಟ್ ಆಗಂಗಿಲ್ಲ, ಅವ್ರಿಗೆ ಸೆಟ್ ಆದ್ರೆ ನಮಗೆ ಸೆಟ್ ಆಗಂಗಿಲ್ಲ, ಹಂಗಾಗ್ಬಿಟ್ಟೈತಿ. ನೋಡೋಣಂತ ಒಟ್ಟು ಒಳ್ಳೆ ಚಲೋ ಹುಡುಗಿ ನೋಡಕತ್ತಿ. ನನ್ನ ರಾಧನ ಫ್ರೆಂಡು ನೀವಾನ ಗೋಪಿ ಅಂದ್ರೆ? ಅಯ್ಯಯ್ಯ ನೋಡ್ಬೇಕಂತ ಹೇಳಿ ಭಾಳ ಹೇಗಿತ್ತು, ಹೇಳ್ತಿದ್ದೆ ಕರ್ಕೊಂಬರ ನನಗೆ ಭೇಟಿ ಮಾಡ್ಸಂತಂದು. ಖುಷಿ ಆಯ್ತು ನೋಡ್ರಿ ನನಗೆ ನಿಮ್ಮನ್ನು ನೋಡಿ. ಈಕಿ ಬಜ್ಜಿ ತಗೊಂಬ ಅಂತ ಹೇಳಿ ನಾ ಏನು ಮಾಡತ್ತಾಳ ನೋಡಿ ಒಳಗೆ ಕುತ್ಕೊಂಡು. ಹೇಳ್ತೀನಿ ಅಂದ್ರೆ ಅಷ್ಟು ಕೂಡಿ ಬಜ್ಜಿ ತಿನ್ನೋಣಂತ. ನನಗೂ ಭಾಳ ಇಷ್ಟ. ಆದ್ರೆ ನಿಮ್ಮನ್ನು ನೋಡಿದ್ದಲ್ಲ ಭಾಳ ದಿನ ಅಂದ್ರೆ ಭಯಂಕರ ಖುಷಿ ಆಯ್ತು ನನಗಂತ. ಇದು ಯಾವುದಪ್ಪ? ಒಳ್ಳೆ ಹುಚ್ಚರೈತೆ ಮಾತಾಡ್ತೈತಿ. ಈಗಿನ ಚಸ್ಮಾ ನೋಡು, ಈಗಿನ ಜುಟ್ಟು ನೋಡು. ಯಪ್ಪ ಇವ್ರ ಮನೆಯಾಗೆಲ್ಲ ಒಂಥರ ವೆರೈಟಿ ಜನ ಅದಾರ. ಯಪ್ಪ ನಾ ಹೋಗೋದ ಬೆಟ್ರೆ, ಇನ್ನಿಕ್ಕೆ ತಲೆ ತಿಂತಾಳ ಅಂತ ಅನ್ಸುತ್ತೆ ನನಗೆ. ರಾಧಿ ಜಲ್ದಿ ಬಜ್ಜಿ ತಗೊಂಬರ, ಪಾಪ ಅವ್ರು ಕುಂತಾರ, ಎಷ್ಟೊತ್ತು ಮಾಡ್ತಿ? ಅಯ್ಯಯ್ಯ ಅಪ್ಪಿ ರೆಂಡು ಮುಂದೆ ರಾಧನ್ ಕರಿತಿಯಲ್ಲ, ಅಯ್ಯ ಚಂದ ಅನ್ಸುತ್ತಾನ. ರಾಧಾ ಅಂತ ಕರಿಯ ಯವ್ವ. ಹೌದಲ್ಲ, ಹಂಗ ಗೊತ್ತಾಗಲಿಲ್ಲ. ಇಮೋಷನ್ದಾಗ ಹಂಗ ಕರೆದ್ಬಿಟ್ಟು ನಾನು. ರಾಧಾ ಬಾರ ಯವ್ವ. ಇಮೋಷನ್ದಾಗ ಹಂಗ ಕರೆದ್ಬಿಟ್ಟು ಯಾಕೆ ತಿಳ್ಕೊಬೇಡ್ರಿ. ಅದು ಇಮೋಷನ್ ಅಲ್ಲ, ಎಮೋಷನ್ ರೀ. ನಿಮ್ಗೆ ಇಂಗ್ಲೀಷ್ ಮಾತಾಡಕ್ಕೆ ಬರ್ಲಿಕ್ಕಂದ್ರೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಅದು ಬೇರೆ ಅರ್ಥ ಕೊಡುತ್ತೆ. ಅಂದಾಗ ನಿಮ್ಮ ಊರು ಯಾವ್ದು ರೀ? ಇಲ್ಲೇ ಇದ್ರಲ್ಲ ಇವ್ರ ಜೊತೆಗೆ. ನಿಮ್ಗೆ ಮಕ್ಕಳು ಮರಿ ಯಾರು ಇಲ್ಲನ್ರಿ? ಅದರಿ ಗೋಪಿಯಾರ, ಇವ್ರಿಗೆ ಮಕ್ಕಳು ಮರಿ ಎಲ್ಲ ಅದರಿ, ಸ್ವಂತ ಮನೆ ಅದಾವು, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರ, ಸಸ್ತೆರು ಕೆಲ್ಸಕ್ಕೆ ಹೋಗ್ತಾರ. ಆದ್ರೆ ಮನೆಯಿಂದ ಏನು ಖರ್ಚು ಆಗಬಾರ್ದ್ರಿ, ಮಂದಿದ ಎಲ್ಲ ಖರ್ಚು ಆಗ್ಬೇಕು. ಹಂಗಾಗಿ ಇಲ್ಲೇ ಬಂದು ಇಳೆ ಬಿದ್ದಾರಿ, ಪುಕ್ಷಟೆ ತಿಂದು ಅಲ್ಲಿದು ಉಳಿತಾಯ ಮಾಡ್ಬೇಕಲ್ರಿ. ಅದಕ್ಕೆ ಯಾಕವ ಹೆಂಗೈತಿ? ಆರಾಮದಿಲ್ಲ? ನನಗೆ ಇಳೆ ಬಿದ್ದಿ ನೀನು ಬಂದು ಇಳೆ ಬಿದ್ದಿಯಲ್ಲ ಗಂಡನ್ ಬಿಟ್ಟು. ಎದಕ್ಕೆ ಬಂದಿದ್ದಿ ಇಲ್ಲಿ? ಹೋಗಕ್ಕಿಲ್ಲ? ನೀ ಯಾವಾಗ ಹೋಗಿಲ್ಲ ಅವಾಗ ನಾನು ಹೋಗ್ತೀನಿ. ನನಗೆ ರಾಧಾ ಹೋಗ ಅನ್ನೋತನ ನಾ ಇಲ್ಲೇ ಇರ್ತೀನಿ. ನೀ ಏನು ಕೇಳ್ತಿ? ಆಕಿ ನನಗೆ ಬಾ ಅಂದಕಿ, ಆಕಿ ನಾನು ಇಟ್ಕೊಂಡಕಿ, ಆಕಿ ತಂದು ಹಾಕಿ ನಾ ತಿನ್ನಕಿ. ನೀನೇನು ನಿನ್ನ ಗಂಡ ಮನೆಯಿಂದ ತೊಗೊಂಬಂದಿರುತ್ತೆ ಮಾತಾಡ್ತೀಯಲ್ಲ? ಯಾಕೆ ನೀ ಆರಾಮದಿಲ್ಲ? ಇದು ನನ್ನ ತವ್ರ ಮನಿ, ಇದು ನಮ್ಮ ಅವ್ವನ ಮನಿ, ನನಗೆ ಇರೋ ಹಕ್ಕೈತಿ ಅದೀನಿ. ನೀನೇನಕ್ಕೆ ಬಂದಕಿ? ಆಕಿ ಬಾ ಅಂದ್ರೆ ಬಂದು ಇಲ್ಲೇ ಬೀಳೋದನ ಇರಬೇಕು. ಹೆಂಗಂದ್ರೆ
ಹೋಗ್ಬೇಕು ಹೋಗ್ಬೇಕು. ಇಲ್ಲಿ ಯಾರ ನಿಮ್ಮ ಅಪ್ಪ ತಂದು ಹಾಕ್ತಾನ? ಮತ್ತೆ ಇಲ್ಲಿಂದ 2,000 ಕೊಡು, 3,000 ಕೊಡು, 5,000 ಕೊಡು, 10,000 ಕೊಡು ಅಂತಂದು ಆ ರಾಧನ್ ಕಡೆ ರೊಕ್ಕ ಇಸ್ಕೊಂಡು ನಿನ್ನ ಮಗಕ್ಕೆ ಹಾಕ್ತಿ. ಅದಕ್ಕೆ ಬಂದಿದ್ಯಾ ನೀ ಇಲ್ಲಿ? ನಾಚಿಗೆ ಮಾನ ಮರ್ಯಾದಿತ್ತಂದ್ರ ಇಲ್ಲಿ ಇರಂಗಿಲ್ಲ. ಬಂದು ತಿಂಗಳ ಮೇಲೆ ಆಯ್ತು ಹೋಗ್ಬೇಕು. ಇಲ್ಲಾಕ್ ಬಂದಿವೆ ಬಿದ್ಯಾವ? ಹಂಗನಾಗಿತ್ತಂದ್ರ ಆಕಿ ರಾಧಾನ ಬಾಯಿ ಬಿಟ್ಟು ಹೋಗವ ಅಂತ ಹೇಳ್ಬೇಕನ? ನಾ ಹೇಳಕತ್ತೀನಿ ನೋಡಿ, ಹೋಗ್ ನೀನು. ಆಂಟಿ ಜಗಳ ಮಾಡ್ಬೇಡ್ರೆ, ಸುಮ್ಮನೆ ರೇವ ಇಂದ ಜಗಳ ಮಾಡಕತ್ತೀರಂತ. ಏಯ್ ರಾಧವ, ಈಕಿನ ಮನೆ ಬಿಟ್ಟು ಕಳಿಸ್ತೇನಿಲ್ಲ, ನೀನು ಆಕಿನ ಜೊತೆ ಹೋಗ್ಯ ನೋಡು. ನನಗಂತೂ ಸಾಕಾಗೈತಿ. ಮಾಡಿ ಹಾಕಿ ಈಗ ತಿನ್ನೋದು ಹೊರಗೆ ತಿರುಗೋದು, ಒಂದು ಬಾಂಡೆ ತಿಕ್ಕಂಗಿಲ್ಲ, ಕಸ ಹುಡ್ಗಂಗಿಲ್ಲ, ತನ್ನ ಬಟ್ಟೆ ಹಾಕೋತಾಳ, ತನ್ನ ಅರಬಿ ಅದನ್ನು ಒಪ್ಕೊಳ್ಳಂಗಿಲ್ಲ, ಅದನ್ನು ನಾನಾ ಮಾಡಬೇಕು. ನನಗಾಗಂಗಿಲ್ಲ. ಇಲ್ಲಿಕಂದ್ರೆ ನೀನು ಅಡಿಗೆ ಮಾಡಿಟ್ಟು ಹೋಗು. ನಮ್ಗೆ ಆಗಂಗಿಲ್ಲ ನೋಡುವ, ಜರುತ್ ಆಗಂಗಿಲ್ಲ. ಏನು ಬೇಕಾದ್ ಮಾಡು, ಆಕಿ ಮಾತ್ರ ಮನೆಗೆ ಇರಬಾರ್ದು. ಆಕಿ ಇದ್ಲಂದ್ರೆ ನಾ ಇರಂಗಿಲ್ಲ ನೋಡು. ಮತ್ತೆ ಹೇಳಕತ್ತೀನಿ ಈಗ ರಾಧಿ, ನಿಮ್ಮ ಚಿಗ ಎಲ್ಲಿ ತನ ಇರ್ತಾಳೆ ಅಲ್ಲಿ ತನ ನಾನು ಇರ್ತೀನಿ. ನೀನೇ ಹೇಳಿಲ್ಲ ನೀನು ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗುವ, ಅಲ್ಲಿ ತನ ಇರು, ನೀ ಆರಾಮ್ ತಗೋ ಅಂತ ಹೇಳಿಲ್ಲ. ನೀನು ನನ್ನ ಪ್ಯೂರಿಟಿ ಅಂತ ಹೇಳಿಲ್ಲ. ನೀನು ಪ್ಯೂರಿಟಿ ಆದ್ಮೇಲೆ ನಾನು ಇಲ್ಲೇ ಇರ್ಬೇಕಲ್ಲ, ನಾನೇ ಹೋಗ್ಲಿ? ನಾ ಹೋಗಂಗಿಲ್ಲ. ಏನು ಮಾಡ್ತಾಳೆ ಮಾಡ್ಕೊಳ್ಳಿ, ಹೇಳಿ ನೀನು ಹೋಗಂಗಿಲ್ಲ. ಮತ್ತೆ ಇಲ್ಲೇ ಇರ್ತಾಳೆ, ನಾನು ಪ್ಯೂರಿಟಿ ಅಂತ ಹೇಳಿ ನೀನು ಹೋಗೋ ಮರೆಯ. ಇಲ್ಲಿ ಬಂದಾರ ಆಫೀಸರು, ಅವ್ರ ಫ್ರೆಂಡ್ ಬಂದಾನ, ಹೆಂಗಿರ್ಬೇಕು ಅವ್ರು ಮುಂದೆ ಚಂದಾಗ ಮಾತಾಡ್ಬೇಕು, ಚಂದಾಗಿರ್ಬೇಕು ಅನ್ನೋದಿಲ್ಲ ಇವರಿಗೆ. ನನ್ನ ಮುಂದೆ ಈ ಪ್ರೀ ನಾಕಿ ಕಿತ್ತಾಡಕತ್ತಾರಲ್ಲೋ ಯಾವ ಬಹು ಅಂತಂದು. ಯಪ್ಪ ಪರಮಾತ್ಮ, ನಾ ಹೋಗೋದ ಸುಖ. ಯಾವ ಬಜ್ಜಿ ತೊಗೊಂಡು ಆಯ್ನ ಮೇಲೆ ಅಲ್ಲೇ ಹೋಗಿ ಒಂದು ಪ್ಲೇಟ್ ಬಜ್ಜಿ ತಿನ್ಕೊಂಡು ಹೋಗ್ತೀನಿ. ಯಪ್ಪ ಏನಿದು ಒಳ್ಳೆ ನಾಯಿ ಕಡ್ದಾಡ್ತಾವಲ್ಲೋ ಮರೆಯ ಮನ್ಯಾಗ. ಯಪ್ಪ ಶಿವ ನಾ ಅಂತ ಹೋಗ್ತೀನಿ. ಅಲ್ಲ ರಾಧಿ, ಇದು ನನ್ನ ತವ್ರ ಮನೆ ಐತಿ, ನನ್ನ ಮನೆಯೊಳಗೆ ನಾನು ಇರ್ಬಾರ್ದ? ಆಕಿ ಇಷ್ಟ ಬಂದಾಗ ಹೋಗ್ಬೇಕಾ? ಅಂದ್ರೆ ಆಕಿ ಸಾಯ್ತಾನೆ ಇಲ್ಲೇ ಇರ್ತಾಳ, ಇಲ್ಲೇ ಇಟ್ಕೋತೇನೆ ಈಕಿನ? ನಾ ಇರುತ್ತಾನ ಆಕಿ ಇಲ್ಲಿ ಇರ್ತಾಳಂತ ಯಾಕಂತ ಕೇಳ್ತೀನಿ ನಾನು. ಆಕಿ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು, ಹೋಗಂತ ಹೇಳು. ಇಲ್ಲಿಕ ನೀನು ಆಕಿನ ಜೊತೆ ಹೋಗು. ಯವ್ವ ಸುಮ್ಮಿರೆ, ಕೈ ಮುಗಿತೀನಿ. ಯಪ್ಪ ಇವತ್ತು ಇವ್ರದ್ದು ಜಗಳ ನಿಂದ್ರಂಗಿಲ್ಲ, ನಾ ಹೋಗ್ತೀನಿ. ಆಕಿಗೆ ಹೋಗಿ ಫೋನ್ ಮಾಡ್ತೀನಿ ರಾಧವ, ನಾ ಹೋಗಂಗಿಲ್ಲ. ಬೆಕ್ಕಾದಾಗ್ಲಿ ತಲೆ ತಳಗ ಮಾಡಕ್ಕೆ ನಿಂತ್ರು ನಾ ಹೋಗಂಗಿಲ್ಲ. ಏನ್ ಮಾಡ್ತಾ ಮಾಡ್ಕೊಳ್ಳಿ. ಯಾಕೆ ಹೋಗಂಗಿಲ್ಲ ಅಂತೀನಿ, ಇದು ನನ್ನ ಮನಿ. ನಮ್ಮ ಅಕ್ಕನ ಮಗಳು ಕಷ್ಟ ಬಿದ್ದು ದುಡ್ಕೊಂಡ್ ಬರ್ತಾಳ. ನೀನ್ ಕುಂತಿಂತೀಯ, ಆಕಿನ ರೊಕ್ಕ ಎಷ್ಟು ತಗೊಂಡೆ ಪುಟ್ಟು ಪಟ್ಟು ಹೋಗ್ ನೀನು. ಹೋಗ್ಬೇಕು ನೀನು. ಇವತ್ತು ಒಂದು ಕ್ಷಣ ನೀನು ಇಲ್ಲಿದ್ದೆ ಅಂದ್ರೆ ನೋಡು, ಮತ್ತಿನ್ನ ನೀನು ದುಡ್ಡು ಹಾರಾಡಂಗ್ ಹೊಡಿತೀನಿ. ಮತ್ತಿನ್ನ ನನಗೆ ರೊಕ್ಕ ಕೊಡ್ಬೇಕ ವಾಪಸ್? ಆಕಿ ಹೇಳ್ಕೊಟ್ಟ ವಾಪಸ್ ಕೊಡ್ಬೇಕತ್ತಿ ಅಂತಂದು. ಇಲ್ಲ ನನ್ನ ಪ್ಯೂರೇಟ್ ಅಕ್ಕಿ ನೀನು ತಗೋ, ನಿನ್ನ ಕಷ್ಟಕ್ಕೆ ನಾನು ಹಾಕ್ತೀನಿ ಅಂತ ಹೇಳಿ ಕೊಟ್ಟ. ಆಕಿ ಹೊಳ್ಳಿ ಕೊಡ್ಬೇಕಂತ ಏನಾರು ಬಾಡಿನಾಗ ಸೈಗಿ ಮಾಡ್ಸ್ಯಾನು ಕೇಳಕಿನ? ಸುಳ್ಳು ಯಾಕೆ ಬಗೊಳ್ತೀಯ ಪಿಕ್ನಾಸಿ? ಆಕಿ ಹೊಳೆ ಕೊಡು ಅಂತಾನೆ ಹೇಳ್ಯಾಳ, ನನ್ನ ಮುಂದನ ಅಂದಾಳ. ಹೊಳೆ ಕೊಡು ಅಂತ ಹೇಳಿನಿ, ಅತ್ತಿಗೆ ಕೊಡ್ತಾಳ, ಮನೆಗೆ ಎದಕ್ಕರ ತಗೋರವ ಹೋಗಿ ಸಂತಿ ಮಾಡ್ಕೊಂಬ ಅಂತ ಹೇಳ್ಯಾಳ. ಮತ್ತೆ ಸುಳ್ಳು ಬಗೊಳ್ತೀಯನೆ? ನಮ್ದ ತಿಂದು ನಮ್ಮ ಮನೆಗೆ ಇದ್ದು ನಮ್ಮ ರೊಕ್ಕನ ಬಳಸ್ಕೊಂಡು ಈಗ ಅಕ್ಕಿಯಲ್ಲಿ ವಾಪಸ್ ಕೊಡು ಅಂತ ಹೇಳ ಅಂತ ಕೇಳ್ತೀಯ? ನೀನ್ ಏನೇನ ಚಸ್ಮ ಹಾರಾಡಂಗ್ ಹೊಡಿತೀನಿ. ನನಗೆ ಹೊಡಿತೀಯ? ನಮ್ಮ ಮನೆಗಿದ್ದು ನಾ ಮಾಡಿದ ಕೊಡ್ತೀನಿ, ನನಗೆ ಹೊಡಿತೀಯ? ಬಿಳಿ ಕೂದಲಕ್ಕೆ ರಾಧಿ, ಈಕಿನ ಬಿಡಂಗಿಲ್ಲ. ಮತ್ತೆ ನೋಡಲಿ ನನ್ನ ಬಾಯಿ ಎಂತ ಪ್ರೀ ಹೊಡೆದ್ಲು. ಯಪ್ಪ ಇವಳನ್ನ ನನ್ನ ಜುಟ್ಲೆ ಬಿಡ್ಲೆ, ನನ್ನ ಜುಟ್ಲೆ ಬಿಡು. ಹೊಳ್ಳಿಸಿ ನನ್ನ ಜುಟ್ಲೆ ಹಿಡಿತೀಯ ನೀನು? ಬಿಡ್ಲೆ ನನ್ನ ಜುಟ್ಲನ. ಯವ್ವ ಹಿರಿಯರ ಅನ್ನೋದು ಕಿಮ್ಮತ್ತಿಲ್ಲ ಈ ಮನ್ಯಾಗ. ರಾಧಾ ನೋಡಿಲಿ ಅನ್ಯಾಯ ನಾತಡಿ, ನನ್ನ ಜುಟ್ಲ ಜಗಕತ್ತಾಳ ನಿಮ್ಮ ಅಂಟಿ. ನೀ ಇಬ್ರು ನಾಯಿ ಕಿತ್ತಾಡ ಹಿಂಗೆ ಕಿತ್ತಾಡಕತ್ತೀರಿ. ಗೋಪಿ 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 ಯಪ್ಪ, ಅವ್ರು ಏನು ಅನ್ಕೊಂಡ್ರೆ ಏನ ನಿಮ್ಮ ಸಂಬಂಧ ಸಾಕಾಗೈತೆ ನೋಡಿ. ಏನು ಮಾಡಲಿ, ನನಗಂತೂ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಏನು ಬೇಕಾದ್ ಮಾಡ್ಕೊಂಡು ಸಾಯ್ರಿ ಇಬ್ರು. ಹೋಗು, ನಮ್ಮ ಮನ್ಯಾಗ ಒಂದು ನಿಮಿಷ ಇರಬಾರ್ದಾ ನೀನು? ಆಕಿ ರಾಧಾ ಅಲ್ಲ, ರಾಧಾನ ನಿನ್ನ ಕುಡೆ ಹೊರಗೆ ಹಾಕ್ತೀನಿ ನಾನು. ಇದು ನನ್ನ ಮನಿ, ನನ್ನ ಹೆಸರಲ್ಲೇ ಇದ್ದಿದ್ದ ಮನಿ ಇದು. ಏನ ಹೋಗ್ಬೇಕೀಗ. ಬಿಡ್ಲೆ, ನಾ ಹೋಗಂಗಿಲ್ಲ ಬಿಡು. ನನ್ನ ಹೊತ್ತು ಮುಣಿಗಿ ಮನಿಯಿಂದ ಹೊರಗೆ ಹಾಕ್ತೀಯ ನೀನು ಬಿಡಂಗಿಲ್ಲೇನ? ನಾನು ಹೋಗಂಗಿಲ್ಲ. ರಾಧಾ ನಾ ಮನಿ ಬಿಟ್ಟು ಹೋಗಂಗಿಲ್ಲ. ಆಕಿ ಮನಿ ಬಿಟ್ಟು ಹೊರಗೆ ಹಾಕಕತ್ತಾಳ ನನ್ನ. ನೀನು ನಮ್ಮ ಮನೆ ಹಾಳು ಮಾಡಕ್ ಬಂದಿ ಅಂತ ಗೊತ್ತೈತಿ. ನಮ್ಮ ಅಕ್ಕಂದು ರೊಕ್ಕ ಹುಟ್ಟು ತಿಂದು, ನಮ್ಮ ಅವಂದು ನಮ್ಮ ರೊಕ್ಕಂದು ಹುಟ್ಟು ಏನೇನೇನ ಮರಳು ಮಾಡಿ ರೊಕ್ಕ ತಗೊಂಡು ಹೋಗಿ ಅವ್ರನ್ನ ಸಾಲ ವೈಕರ್ ಮಾಡಿದಿ. ಸಾಲದಕ್ಕರ ಮಾಡಿ ಬಡ್ಡಿ ಕೊಡ್ಲಾರ್ದನ ಸತ್ತು ಹೋದು ನಮ್ಮ ಅಕ್ಕನ ಗಂಡ. ಈಗ ಮತ್ತೆ ಇಲ್ಲಿ ಏನು ಮಾಡಕ್ ನಿಂತಿ? ಈಗ ಮತ್ತೆ ಯಾರು ಜೀವ ತಗೊಳಕಂತ ಬಂದೀನಿ? ಅವಾಗ ಹೊರಗೆ ಹಾಕ್ಬೇಕಂತ ಮಾಡಿದ್ದೆ. ನಮ್ಮ ಅವ್ವದಾಳ ಅಂತಂದು ಸುಮ್ಮಿದ್ದೆ. ಈಗ ಆಕಿ ಊರಿಗೆ ಹೋಗ್ಯಾಳ. ಆಕಿ ಊರಿಗೆ ಹೋಗಿ ಬರ್ತಲೇನೆ ನೀನು ಹೊರಗೆ ಹಾಕ್ಬೇಕನ್ನೋದೈತ ತಲೆಗ. ಇವತ್ತು ಹೆಂಗಾದ್ರೂ ನೆಪ ಸಿಕ್ಕೈತಿ. ಇವತ್ತು ಬರಬೇಡ, ನಮ್ಮ ಮನೆ ಬರಬೇಡ, ನೀನು ಹೋಗ್ಬೇಕಷ್ಟ. ಬೇಡ ಅಪ್ಪ, ತಣ್ಣಗೆ ಹೋತ್ ನೋಡು. ಬಾ ಒಂಥರ ಮನಸ್ಸು ಹಗರಾತ್ ನೋಡಿ ಅದನ್ನು ಹೊರಗೆ ಹಾಕಿಂದ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರಗಳು.